ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆ ಎಂಟಿ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಇನ್ನೂ ನಮ್ಮದು ಥಿಂಗ್ಸ್ ಎಲ್ಲ ಯಾವುದೂ ಬಂದಿಲ್ಲ. ನಿನ್ನೆ ಅಷ್ಟೇ ಮನೆಯೆಲ್ಲ ನಾನು ಕ್ಲೀನ್ ಮಾಡಿದ ವಿಡಿಯೋ ಹಾಕಿದ್ದೆ. ಕ್ಲೀನೆಲ್ಲ ಆದಮೇಲೆ ಇವಾಗ ಯಾವ ಥರ ಇದೆ ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ. ಸೊ ಇದು ಲಿವಿಂಗ್ ರೂಮ್ ಓಕೆ, ಒಂದು ಸ್ವಲ್ಪ ದೊಡ್ಡದೇ ಇದೆ, ಬಟ್ ಹಿಂದಿನ ಮನೆ ಅಷ್ಟು ದೊಡ್ಡದಿಲ್ಲ. ಇಲ್ಲೇ ಒಂದು ಚಿಕ್ಕ ದಿವಾನ್ ಥರ ಕೊಟ್ಟಿದ್ದಾರೆ, ಇದೆಲ್ಲ ಓನರ್ದೆ. ಆಮೇಲೆ ಈ ಕಡೆ ಪೂಜಾ ರೂಮ್ ಇದೆ. ನಾವು ಬ್ಯಾಂಗ್ಳೂರಿಂದ ಬರೋವಾಗಲೇ ಒಂದು ಸ್ವಲ್ಪ ದೇವ್ರ ಫೋಟೋ ಅದನ್ನೆಲ್ಲ ತೊಗೊಂಬಂದಿದ್ವಿ, ಪೂಜೆ ಎಲ್ಲ ಮಾಡಬೇಕಲ್ಲ ಅಂತ. ಸೊ ಅದನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ. ಆಮೇಲೆ ಈ ಕಡೆ ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಇದರಲ್ಲಿ 4 ಚೇರದು. ಸೊ ಇದು ಕೂಡ ಓನರ್ದೆ, ಅವ್ರದ್ದು ಇಲ್ಲಿ ಇಟ್ಬಿಟ್ಟು ಹೋಗಿದ್ರು. ಸೊ ಅದ್ರ ಪಕ್ಕದಲ್ಲಿ ಈ ಕಡೆ ನೋಡಿದ್ರೆ ಇಲ್ಲಿ ಒಂದು ಕಿಚನ್ ಇದೆ. ಇದು ನಾನ್ ಮಾಡ್ಯುಲರ್ ಕಿಚನು. ನನಗೆ ಮೇನ್ ಮಾಡ್ಯುಲರ್ ಕಿಚನ್ ಬೇಕಾಗಿತ್ತು. ಬಿಕಾಸ್ ನಾನ್ ಮಾಡ್ಯುಲರ್ ಅಂದ ತಕ್ಷಣ ನಾವು ಎಷ್ಟೇ ಥಿಂಗ್ಸನ್ನು ನೀಟಾಗಿ ಅರೇಂಜ್ ಮಾಡಿದ್ರು ಅದು ಮೆಸ್ ಥರನೇ ಕಾಣಿಸುತ್ತೆ. ಸೊ ಅದರಿಂದ ಇದೊಂದು ಸ್ವಲ್ಪ ನನಗೆ ಬೇಜಾರಿತ್ತು. ಬಟ್ ಏನು ಮಾಡೋದು, ಇಲ್ಲಿ ಮನೆ ಸಿಗೋದೇ ಕಷ್ಟ, ಸಿಕ್ಕಿದೆ ದೊಡ್ಡದು ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಇಲ್ಲಿ ಹೊರಗಡೆ ಬೇರೆ ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ನಮ್ಮ ಥಿಂಗ್ಸ್ ಎಲ್ಲ ಇಡೋಕ್ಕೆ ಸಾಕಷ್ಟು ಜಾಗ ಇದೆ. ಹಾಗೆಯೇ ಇಲ್ಲೊಂದು ಶೋಕೇಸ್ ಇದೆ, ಅದ್ರ ಕೆಳಗಡೆನೂ ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಒಂದು ವಾಶ್ ಬೇಸಿನು. ಇದ್ರ ಪಕ್ಕದಲ್ಲೇ ಒಂದು ಟಾಯ್ಲೆಟ್ ಇದೆ. ಇದು ಇಂಡಿಯನ್ ಟಾಯ್ಲೆಟು. ಒಂದು ಅಟ್ಯಾಚ್ಡು, ಒಂದು ಕಾಮನ್ ಇದೆ. ಇದು ಕಾಮನ್ ಟಾಯ್ಲೆಟು. ಇದರ ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಇದೆ. ಇದು ತುಂಬ ದೊಡ್ಡದಿದೆ. ಸೊ ಅದಕ್ಕೆ ನಾವು ಇದನ್ನು ಬೆಡ್ರೂಮ್ ಮಾಡ್ಕೊಳ್ಳೋಣ, ಇನ್ನೊಂದನ್ನು ನಮ್ಮ ಮಗಳದು ಸ್ಟಡಿ ರೂಮ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲೂ ವಾರ್ಡ್ರೋಬ್ಸ್ ಎಲ್ಲ ಇದೆ, ಬಟ್ಟೆ ಇಡೋಕ್ಕೆಲ್ಲ ಏನು ತೊಂದರೆ ಇಲ್ಲ. ಸೊ ಇದ್ರ ಒಪೋಸಿಟಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಸೊ ಇದು ಒಂದು ಸ್ವಲ್ಪ ಚಿಕ್ಕದು. ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಪ್ಲಸ್ ಬಾಲ್ಕನಿ ಎಲ್ಲ ಇದೆ, ಇದರಲ್ಲಿ ಬರುತ್ತೆ. ಬಟ್ ಕಾಟ್ ಇಡೋವಷ್ಟು ಜಾಗ ಇಲ್ಲ, ಇಲ್ಲಿ ತುಂಬ ಕಮ್ಮಿ ಇದೆ ಜಾಗ. ಸೊ ಅದಕ್ಕೋಸ್ಕರ ಇನ್ನೊಂದು ರೂಮನ್ನು ಬೆಡ್ರೂಮ್ ಮಾಡ್ಕೋತಾ ಇದ್ದೀವಿ. ನನಗೆ ಇದನ್ನು ಬೆಡ್ರೂಮ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಿಕಾಸ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಪ್ಲಸ್ ಬಾಲ್ಕನಿ ಎಲ್ಲ ಇದೆ ಅಲ್ವಾ. ಬಟ್ ಕಾಟ್ ಇಡೋವಷ್ಟು ಜಾಗ ಇಲ್ಲ ಇಲ್ಲಿ, ಸ್ವಲ್ಪ ದೊಡ್ಡದಲ್ವಾ ನಮ್ಮ ಕಾಟು. ಸೊ ಅದರಿಂದ ಸೊ ಇಲ್ಲೂ ಅಷ್ಟೇ ಸ್ಟೋರೇಜ್ ಎಲ್ಲ ಇದೆ. ನನ್ನ ಮಗಳದ್ದು ಬುಕ್ಸ್ ಇಡೋಕ್ಕೆ ಎಲ್ಲನೂ ಜಾಗ ಇದೆ. ನನ್ನ ಹಸ್ಬೆಂಡ್ ಕೆಲಸ ಮಾಡೋದಾದರೆ ಅದಕ್ಕೂ ಕೂಡ ಟೇಬಲ್ ಥರ ಎಲ್ಲ ಕೊಟ್ಟಿದ್ದಾರೆ. ದೊಡ್ಡ ವಾರ್ಡ್ರೋಬ್ ಕೂಡ ಇದೆ. ನನಗೆ ಈ ಮನೇಲಿ ತುಂಬ ಇಷ್ಟವಾಗಿರೋ ಜಾಗ ಅಂದರೆ ಅದು ಬಾಲ್ಕನಿ. ತುಂಬ ಚೆನ್ನಾಗಿದೆ ಇಲ್ಲಿದು. ಒಳ್ಳೆ ಗಾಳಿ ಬರುತ್ತೆ, ಬೆಳಕು ಬರುತ್ತೆ. ಸೊ ಸಂಜೆ ಹೊತ್ತು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ಬಂದ ತಕ್ಷಣ ನನಗೆ ಫಸ್ಟಿಗೆ ಇಷ್ಟ ಆಗಿದ್ದು ಅಂದರೆ ಬಾಲ್ಕನಿ. ಸೊ ಇದು ಇಷ್ಟು ನಮ್ಮ ಮನೆ ಎಂಟಿ ಹೋಮ್ ಟೂರು. ಇನ್ನೂ ಕೆಲವೊಂದೆಲ್ಲ ಥಿಂಗ್ಸ್ ಎಲ್ಲ ಬಂದ ಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಹೋಮ್ ಟೂರ್ದು. ಇವಾಗ ಏನಿಲ್ಲ, ನಾವು ಎಷ್ಟು ತೊಗೊಂಬಂದಿದ್ದೀವೋ ಅವತ್ತು ಬ್ಯಾಂಗ್ಳೂರಿಂದ ಬರೋವಾಗ ಅಷ್ಟು ಮಾತ್ರನ ಜೋಡಿಸ್ಬಿಟ್ಟಿಟ್ಟಿದ್ದೀವಿ. ನಾವು ಜಾಸ್ತಿ ಏನು ತೊಗೊಂಬರೋಕ್ಕಾಗಿಲ್ಲ, ಯಾಕಂದರೆ ಕಾರಲ್ಲಿ ತಂದಿರೋದಲ್ವ. ಸೊ ನೆಕ್ಸ್ಟು ನಮ್ಮದು ಒಂದು 3-4 ಡೇಸಲ್ಲಿ ನಮ್ಮದು ಎಲ್ಲ ಸಾಮಾನು ಕೂಡ ಬರುತ್ತೆ. ಅಲ್ಲಾಂದರೆ ಪ್ಯಾಕಿಂಗ್, ಶಿಫ್ಟಿಂಗ್ ಅಲ್ಲಿಂದ ಕಂಪ್ಲೀಟಾಗಿ ನಾವು ಈ ಕಡೆ ಶಿಫ್ಟ್ ಆಗ್ತೀವಿ. ನನ್ನ ಹಸ್ಬೆಂಡ್ ಎಲ್ಲ ಥಿಂಗ್ಸನ್ನೆಲ್ಲ ತೊಗೊಂಬರ್ತಾರೆ. ಸೊ ಈ ಥರ ಇದೆ ಮನೆ. ಸೊ ನೆಕ್ಸ್ಟ್ ಇದು ನಮ್ಮದು ಶಿಫ್ಟಿಂಗ್ ವಿಡಿಯೋ. ಟ್ರಕ್ಕಲ್ಲೆಲ್ಲ ತೊಗೊಂಬಂದಿದ್ರು. ಪ್ಯಾಕಿಂಗ್ ಎಲ್ಲ ತುಂಬ ನೀಟಾಗಿ ಮಾಡಿದರು. ನಾವು ಆದಷ್ಟೆಲ್ಲ ಬಾಕ್ಸಲ್ಲೇ ತುಂಬಿಸ್ಕೊಂಡು ತೊಗೊಂಬಂದಿದ್ವಿ. ಯಾಕೆಂದರೆ ಮಳೆ ಬೇರೆ ಬರ್ತಾಯಿತ್ತು. ಸೊ ಏನಾದರೂ ಅಷ್ಟು ದೂರ ಬರಬೇಕಲ್ವಾ, ಏನಾದರೂ ಐಟಮ್ ಡ್ಯಾಮೇಜ್ ಆದರೆ ಅಂತ ನಮಗೆ ಭಯ ಇತ್ತು. ಸೊ ಆದಷ್ಟು ಎಲ್ಲನೂ ಬಟ್ಟೆ ಆಗಲಿ ಅಥವಾ ಏನೇ ಆಗಲಿ ಪ್ರತಿಯೊಂದನ್ನು ಬಾಕ್ಸಲ್ಲೇ ನೀಟಾಗಿ ಪ್ಯಾಕ್ ಮಾಡಿ ತೊಗೊಂಬಂದಿದ್ವಿ. ಸೊ ಇದೇ ಒಂದು ಆಲ್ಮೋಸ್ಟ್ 1 ಅವರ್ ತನಕ ಆಯಿತು. ಅದು ಮೇಲ್ಗಡೆ ತೊಗೊಂಬರ್ಬೇಕು, ನಾವಿರೋದು 3rd ಫ್ಲೋರು. ಸೊ ಅದು ತೊಗೊಂಬರೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತಲ್ವ. ಸೊ ಇದರಲ್ಲೇ ತುಂಬ ಟೈಮ್ ವೇಸ್ಟ್, ಅಂದರೆ ತುಂಬ ಟೈಮ್ ತೊಗೋತು ಇದಕ್ಕೆ. ನಮ್ಮದು ಮಧ್ಯಾಹ್ನ ಊಟ ಕೂಡ ಆಗಿರಲಿಲ್ಲ. ಕಿಚನಲ್ಲಿ ಬೇರೆ ಎಲ್ಲ ಥಿಂಗ್ಸ್ ಎಲ್ಲ ತೊಗೊಂಡೋಗಿ ಹೆಚ್ಚಿಂದೆಲ್ಲ ಕಿಚನಲ್ಲಿ ಇಟ್ಟಿತ್ತು. ಬಿಕಾಸ್ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಅವ್ರು ಇಡ್ತಾಯಿದ್ರು. ಕಿಚನ್ಗೆ ಹೋಗೋಕ್ಕೆ ಆಗಿಲ್ಲ. ಸೊ ಅಡುಗೆ ಎಲ್ಲ ಏನೂ ಮಾಡೋಕ್ಕಾಗಿಲ್ಲ ನಮಗೆ, ಯಾಕೆಂದರೆ ಅವರು ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದರು. ಆಮೇಲೆ ಒಂದು ಸ್ವಲ್ಪ ಲೇಟು ಅಂತ ಹೇಳಿಬಿಟ್ಟು ತುಂಬ ಲೇಟ್ ಆಗಿಬಿಡ್ತು. ಆಮೇಲೆ ನಮ್ಗೆ ಅಡುಗೆ ಮಾಡೋಕ್ಕೂ ಆಗಿಲ್ಲ. ಸೊ ಅದಕ್ಕೆ ನಾವು ಆಮೇಲೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೊರಗಡೆ ಹೋದ್ವಿ. ಇಲ್ಲೇ ಒಂದು ಫೇಮಸ್ ರೆಸ್ಟೋರೆಂಟ್ ಬಾವರ್ಚಿ ಅಂತ ಏನೋ ಒಂದಿದೆ ಅಂತ ಇವ್ರದ್ದು ಆಫೀಸಲ್ಲಿ ಯಾರೋ ಹೇಳಿದ್ರಂತೆ. ನಮ್ಮ ಮನೆಯಿಂದ ತುಂಬ ದೂರ ಆಗುತ್ತೆ, ಬಟ್ ಒಳ್ಳೆ ಹೆಸರಿದೆ, ಒಳ್ಳೆ ಫೇಮಸ್ ಹೋಟೆಲ್ಲು, ಹೋಗಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಹೋಗೋಣ, ಟ್ರೈ ಮಾಡೋಣ ಅಂತ ಹೋದ್ವಿ. ಸೊ ಅಲ್ಲೇನಂದರೆ ರೇಟ್ ವೈಸ್ ಎಲ್ಲ ನೋಡೋದಾದರೆ ಬೇರೆ ಕಡೆ ಎಷ್ಟಿರುತ್ತೋ ಅಷ್ಟೇ ಇತ್ತು, ಏನು ಜಾಸ್ತಿ ಅಂತ ನನಗನ್ಸಿಲ್ಲ. ಯೂಶ್ವಲಿ ಬ್ಯಾಂಗ್ಳೂರಲ್ಲೂ ನಾರ್ಮಲ್ ಇಷ್ಟೇ ಇರುತ್ತೆ ರೇಟು. ಆಮೇಲೆ ನಾವಲ್ಲಿ ತಂದೂರಿ ಚಿಕನ್ ಆರ್ಡ್ರ್ ಮಾಡಿದ್ವಿ. ತಂದೂರಿ ಚಿಕನ್ ಮತ್ತು ಬಿರಿಯಾನಿ ಆರ್ಡರ್ ಮಾಡ್ತು. ತಂದೂರಿ ಚಿಕನ್ ಅಂತೂ ತುಂಬ ಚೆನ್ನಾಗಿತ್ತು, ನಮಗೆಲ್ರಿಗೂ ತುಂಬ ಇಷ್ಟ ಆಯಿತು. ಹಾಗೆಯೇ ಲೈಮ್ ಸೋಡಾ ಆರ್ಡ್ರ್ ಮಾಡಿದ್ವಿ, ಅದೂ ತುಂಬಾ ಟೇಸ್ಟಿಯಾಗಿತ್ತು. ನಮಗದೆಲ್ಲ ತುಂಬ ಇಷ್ಟ ಆಯಿತು. ಇದನ್ನು ತಿಂದುಬಿಟ್ಟು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ಒಂದು ಚಿಕ್ಕ ಅಪ್ಡೇಟು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.